ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಈ ವಿಡಿಯೋ ರಿಗಾರ್ಡಿಂಗ್ ರೀಸೆಂಟ್ಲಿ ರಿಲೀಸ್ಡ್ IBPS ನೋಟಿಫಿಕೇಶನ್. ಸೊ ಆ್ಯಕ್ಚುಲಿ ಇದು ಅಪ್ಡೇಟೆಡ್ ಇದೆ. ಜನವರಿಲಿ ಬಿಡ್ತಾರೆ ಪ್ರತಿ ವರ್ಷ. ಸೊ ಈ ವರ್ಷ ಒಂಚೂರು ಸರ್ಪ್ರೈಸಿಂಗ್ ಅಂತ ಅನ್ನಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ಬಂದಿದೆ. ಎಕ್ಸ್ಪೆಕ್ಟೆಡ್ ಟೈಮ್ ಟೇಬಲ್ ಬಂದಿದೆ. ಸೊ ಯಾಕಂತಂದರೆ ವಿ ನೋ ದಟ್ RRB ಮರ್ಜರ್ ಆಗಿದೆ. ಸೊ ಅದಕ್ಕೋಸ್ಕರ RRB's ವೇಕೆನ್ಸೀಸ್ ಸಾರ್ಟ್ ಔಟ್ ಮಾಡಬೇಕು. ಸೊ ಎವ್ರಿಥಿಂಗ್ ದೇ ನೀಡ್ ಟು ಸಾರ್ಟ್ ಔಟ್. ಸೊ ಅದಕ್ಕೋಸ್ಕರ ಒಂಚೂರು RRB ಡಿಲೇ ಆಗುತ್ತೆ. ಓಕೆ, ಸೊ ಏನು ಬದಲಾವಣೆ ಆಗಿದೆ ಅಂತಂದರೆ, ಪ್ರತಿ ವರ್ಷ ಏನಂದ್ರೆ RRB ಫಸ್ಟ್ ಎಕ್ಸಾಮ್ಸ್ ಆಗ್ತಿತ್ತು. ಓಕೆ, ಇವಾಗ ಏನು RRB ಲಾಸ್ಟ್ ಎಕ್ಸಾಮ್ಸ್ ಆಗ್ತಿತ್ತು. ಓಕೆ, ಸೊ ಲಾಸ್ಟ್ ಎಕ್ಸಾಮ್ ಅಂತಂದರೆ ಬೇರೆ ಇವಾಗ RBI ನೋಟಿಫಿಕೇಶನ್ ಏನಾದರೂ ಬರಲಿಲ್ಲ ಅಂತಂದರೆ ಮೇ ಬಿ ಇದು ಲಾಸ್ಟ್ ಆಗ್ಬೋದು. ಸೊ RBI ಎಕ್ಸಾಮ್ ಇಸ್ ಆಲ್ಸೋ ಎಕ್ಸ್ಪೆಕ್ಟೆಡ್. ಸೊ ಅದಕ್ಕೋಸ್ಕರ ಇವಾಗ ಏನಂತಂದರೆ ಫಸ್ಟು IBPS ಎಕ್ಸಾಮ್ಸ್ ನಡೆಯುತ್ತೆ. IBPS PO ಆ್ಯಂಡ್ IBPS ಕ್ಲರ್ಕ್. ಓಕೆ, ಅದಾದ ನಂತರ ನೆಕ್ಸ್ಟು RRB ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ಸ್ಟಡಿಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ, ಫಸ್ಟು ನಾವು RRBಗೆ ಪ್ರಿಪೇರ್ ಆಗಿರ್ತೀವಿ. ಓಕೆ, ಸೊ ಯಾವ ಥರ ಅಂತಂದರೆ, ಬೇಸಿಕಲಿ ನಾವು ಒಂದು ಸ್ವಲ್ಪ ಇಂಗ್ಲೀಷ್ನ ಆಮೇಲೆ ನೋಡ್ಕೊಳ್ಳೋಣ. ಯಾಕಂದರೆ RRBಗೆ ಇಂಗ್ಲೀಷ್ ಬಂದು ಮೇನ್ಸ್ಗೆ ಅಷ್ಟೇ ಅನ್ವಯ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಪ್ರಿಲಿಮ್ಸ್ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಇಂಗ್ಲೀಷ್ ಒಂಚೂರು ನೆಗ್ಲೆಕ್ಟ್ ಅಂತ ಹೇಳಲ್ಲ, ಬಟ್ ಟೈಮ್ ಕಮ್ಮಿ ಕೊಟ್ಟಿರ್ತೀವಿ. ಓಕೆ, ಸೊ ಬಟ್ ಇವಾಗ ಅದಾಗಲ್ಲ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಇಂಗ್ಲೀಷ್ ಸಬ್ಜೆಕ್ಟ್. ಯಾಕಂತಂದರೆ IBPS PO ಮತ್ತು ಕ್ಲರ್ಕ್ ಎರಡರಲ್ಲೂ ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ. ಹ್ಯೂಜ್ ಗೇಮ್ ಪ್ಲೇ ಮಾಡುತ್ತೆ ಇಂಗ್ಲೀಷ್. ಓಕೆ, ಸೊ ಆ್ಯಂಡ್ ನೆಕ್ಸ್ಟು RRBಗೆ ನಿಮಗೆ ಇಲ್ಲಿಂದ 5 to 6 months ಟೈಮ್ ಇರುತ್ತೆ. ಸೊ ಸುಮಾರು ಟೈಮ್ ಇದೆ. ಈ ಒಂದು ಇಫ್ ಸ್ಟಾರ್ಟ್ ಮಾಡಿ ಒಂದು 3 months ಆದರೂ ಕೂಡ ನೀವು ಬೇಸಿಕ್ಸ್ ಕ್ಲಿಯರ್ ಮಾಡಿ ಮೇನ್ಸಿಗೆ ಪ್ರಿಪೇರ್ ಆಗೋ ಟೈಮ್ ಇದೆ. ಓಕೆ, ಬಿಗಿನರ್ಸ್ಗೆ ಹೇಳ್ತಾ ಇರೋದು. ಇಫ್ ಆಲ್ರೆಡಿ ಅಪಿಯರ್ಡ್ ಕ್ಯಾಂಡಿಡೇಟ್ಸ್, ಸೊ ಮೇ ಬಿ 3 years 4 years ಆಗಿರ್ಬೋದು. ಸೊ RRB ವಿಲ್ ಬಿ ಯುವರ್ ಲಾಸ್ಟ್ ಎಕ್ಸಾಮ್ಸ್, ಮೆನಿ ಆಫ್ ದೆಮ್. ಸೊ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ. ಟೈಮ್ ಇದೆ, ಟೈಮ್ ತಗೊಳ್ಳಿ. ನೋಟಿಫಿಕೇಶನ್ಸ್ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಅದು ಎಷ್ಟೇ ಪೋಸ್ಟ್ ಇರಲಿ, ಸೊ ಇಷ್ಟು ಇಯರ್ಸ್ ಹಾಕಿರ್ತಕ್ಕಂಥ ಎಫರ್ಟು ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಲಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟು ಇವಾಗ ನಮ್ಮ ಸ್ಟಡಿ ಟೈಮ್ ಟೇಬಲ್ ಯಾವ ಥರ ಇರಬೇಕು ಅಂತಂದರೆ, ಇವಾಗ ನೆಕ್ಸ್ಟು ಜುಲೈ ಆ್ಯಂಡ್ ಆಗಸ್ಟ್ ಇನ್ನು ಒಂದೂವರೆ ತಿಂಗಳ ಈ ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಈ ಒಂದೂವರೆ ತಿಂಗಳಲ್ಲಿ ಇವಾಗ ನೀವು ಇಲ್ಲಿ ತನಕ ಹೋಪ್ಫುಲಿ ಮೇನ್ಸ್ ಪ್ರಿಪೇರ್ ಆಗ್ತಿರ್ತಾರೆ. ಓಕೆ, ಸೊ ನೆಕ್ಸ್ಟು ಇವಾಗ ಇನ್ನೊಂದು 10 to 15 days ಮೇನ್ಸ್ ಕಂಟಿನ್ಯೂ ಇರಲಿ. ಬಟ್ ಜುಲೈ ಸೆಕೆಂಡ್ ವೀಕ್ ಆಲ್ರೆಡಿ ಪ್ರಿಪೇರ್ಡ್ ಆಗಿರೋ ಆಸ್ಪಿರೆಂಟ್ಸಿಗೆ ಹೇಳ್ತಿದ್ದೀನಿ. ಸೊ ಜುಲೈ ಸೆಕೆಂಡ್ ವೀಕಿಂದ ಕಾನ್ಸಂಟ್ರೇಟ್ ಆನ್ ಪ್ರಿಲಿಮ್ಸ್. ಓಕೆ, ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ಪ್ರಿಲಿಮ್ಸ್. ಓಕೆ, ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ, ಕಟ್ ಆಫು ಜಾಸ್ತಿ ಹೋಗುತ್ತೆ. ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಸೊ ಮೇನ್ಸ್ಗೆ ನಾವು ರೆಡಿ ಆಗಿರ್ತೀವಿ. ಓಕೆ, ಯಾಕಂದರೆ ಇಲ್ಲಿವರೆಗೂ ಮೇನ್ಸ್ ಪ್ರಿಪೇರ್ ಆಗಿರ್ತೀವಲ್ಲ. ಸೊ ಇನ್ನು ಇವಾಗ ಯಾರು ಇವಾಗ ಬಿಗಿನರ್ಸ್ ಇದ್ದೀರಾ, ಆಲ್ಮೋಸ್ಟ್ 8 to 9 months ಪ್ರಿಪೇರ್ ಆಗಿದ್ದೀರಾ. ಸೊ ಡೋಂಟ್ ಬಿ ಡೆಸ್ಪರೈಟ್. ಸೊ ಪ್ಲೀಸ್ ಕಾಲ್ಮ್ ಆಗಿರಿ. ನೆಕ್ಸ್ಟು ಯಾಕಂದರೆ ಇವಾಗ ನೀವು ಪ್ರಿಲಿಮ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಮ್ಯಾಕ್ಸಿಮಮ್. ಓಕೆ, ಸೊ ಬರೀ ಪ್ರಿಲಿಮ್ಸ್ ಅಂತ. ಓಕೆ, ಸೊ ಇವಾಗ ಏನು ಮಾಡಿ, ನೆಕ್ಸ್ಟು ಒಂದೂವರೆ ತಿಂಗಳ ಕಂಟಿನ್ಯೂಸ್ ಮ್ಯಾಕ್ಸಿಮಮ್ 80% ಪ್ರಿಪ್ರೇಷನ್ ಪ್ರಿಲಿಮ್ಸ್ಗೆ ಕೊಟ್ಬಿಡಿ. ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಇನ್ನೊಂದು 10 to 15 days ಮೇನ್ಸ್ ನೋಡ್ಕೊಳ್ಳಿ. ಓಕೆ, ಸೊ ಮೇನ್ಸಲ್ಲಿ ಏನಂದರೆ ಇಂಗ್ಲೀಷ್ ಪ್ಲಸ್ ಕರೆಂಟ್ ಅಫೇರ್ಸ್ ನಾವು ರೆಗ್ಯುಲರ್ ಆಗಿರ್ತೀವಿ. ಪ್ರಿಲಿಮ್ಸ್ ಆಗಲಿ ಅಥವಾ ಮೇನ್ಸ್ ಪ್ರಿಪ್ರೇಷನ್ ಆಗಲಿ, ಈ 2 ಸಬ್ಜೆಕ್ಟ್ಸು ಕಂಟಿನ್ಯೂಡ್ ಆಗಿ ಇರುತ್ತೆ. ಓಕೆ, ಸೊ ಆಮೇಲೆ ಏನು ಅಂತಂದರೆ, ಇವಾಗ ನೀವು ಮೇನ್ಸ್ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ. ಇವಾಗ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ಮೇನ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ ಪ್ರಿಲಿಮ್ಸ್ ನಮ್ಮ ಫಸ್ಟ್ ಆರ್ ಸೆಕೆಂಡ್ ಅಟೆಂಪ್ಟ್ ಆಗಿರೋದ್ರಿಂದ ಪ್ರಿಲಿಮ್ಸ್ ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇನ್ನೂ ಟೈಮ್ ಇರುತ್ತೆ ನಿಮಗೆ. 24-25 ಏಜ್ ಇದ್ದರೆ ಇನ್ನು ಟೈಮ್ ಇರುತ್ತೆ. ಸೆಕೆಂಡ್ ಆರ್ ಥರ್ಡ್ ಅಟೆಂಪ್ಟಲ್ಲಿ ಡೆಫಿನೆಟ್ಲಿ ಎಕ್ಸಾಮ್ ಕ್ಲಿಯರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹರಿ ಮಾಡಬೇಡಿ. ಸೊ ಪ್ರಿಪ್ರೇಷನ್ ಯಾವ ಥರ ಅಂತಂದರೆ ಕಂಪ್ಲೀಟ್ ಆಗಿರಲಿ. ಸೊ ಇನ್ಕಂಪ್ಲೀಟ್ ಪ್ರಿಪ್ರೇಷನ್ ಬೇಡ. ಸೊ ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ಸಿಲೆಬಸ್ನ ನೀವು ನೋಡ್ಕೊಂಡಿದ್ದೀರಾ ಅದನ್ನು 3 to 4 times ರಿವೈಸ್ ಆಗಬೇಕು. ಅಂದಾಗ ಮಾತ್ರ ಈ ಎಕ್ಸಾಮಿಂದ ನಾವು ಕ್ಲಿಯರ್ ಮಾಡ್ಕೊಂಡು ಹೊರಗಡೆ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಅದೇ ಇದರಲ್ಲೇ ಸುತ್ತಾಡ್ತಾ ಇರ್ತೀವಿ. ಓಕೆ, ಅದಕ್ಕೋಸ್ಕರ ಪ್ರಿಪ್ರೇಷನಲ್ಲಿ ಅಕ್ಯುರೇಸಿ ಇರಲಿ. ಅಕ್ಯುರೇಸಿ ಇನ್ ದ ಸೆನ್ಸ್, ನೀವೇನು ಯಾವುದೋ ಒಂದು ಟಾಪಿಕ್ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಪ್ರಿಪೇರ್ ಆಗ್ತಿದ್ದೀವಿ ಅಂತಂದರೆ ಆ ಸಬ್ಜೆಕ್ಟು ಆ ಟಾಪಿಕ್ಕು ಪ್ರಿಪೇರ್ ಆಗೋದಕ್ಕಿಂತ ಜಾಸ್ತಿ ರಿವೈಸ್ ಆಗಬೇಕು. ಓಕೆ, ಪ್ರಿಪ್ರೇಷನ್ ಒನ್ ಟೈಮ್ ಅಂತಂದರೆ ಈ ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಿರ್ತೀರ, ಅದು ಸಬ್ಜೆಕ್ಟ್ ಆರ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕರೆಂಟ್ ಅಫೇರ್ಸ್ ಓದ್ತಿರ್ತೀರ, ಅದು ನೀವು 1 time ರೀಡ್ ಮಾಡಿರ್ತೀರ. ಸೊ ಅದನ್ನು 3 times ರಿವೈಸ್ ಮಾಡಬೇಕು.
ಓಕೆ. ಇಲ್ಲಿ ರಿವಿಷನ್ ಇಸ್ ದ ಕೀ, ಓಕೆ, ಟು ಸ್ಕೋರ್ ಮೋರ್. ಅದಕ್ಕೆ ರಿವಿಷನ್ಗೆ ಟೈಮ್ ತೊಗೊಳ್ಳಿ. ಲಾಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ ಇವಾಗ ಫಾರ್ ಸೆಪ್ಟೆಂಬರ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. ಸೊ ಅಲ್ಲಿ ಏನಾಗಬೇಕು ಅಂತ ನಿಮ್ಮ ಕರೆಂಟ್ ಅಫೇರ್ಸ್ ಯಾವ ಥರ ರಿವೈಸ್ ಆಗಬೇಕು ಅಂತಂದರೆ, ಸೊ ನೀವು ಯಾವುದೇ ಮಾಕ್ ಟೆಸ್ಟ್ ಕೊಡಿ, ಯಾವುದೇ ಕ್ವಿಝಸ್ ಕೊಡಿ, ಟಾಪ್ 4 to 5 ಟಾಪ್ ಫಸ್ಟಿಂದ 5 ಇದರಲ್ಲಿ ನಮ್ಮ ಬರಬೇಕು ಲಿಸ್ಟು. ಸೊ ಅಂದಾಗ ಮಾತ್ರ ನಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಜಸ್ಟ್ ಕ್ವಾಂಟ್ಸ್ ರೀಸನಿಂಗಲ್ಲಿ ನಾವು ಸ್ಕೋರ್ ಮಾಡಿಕೊಂಡು ಈ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಜಾಸ್ತಿ ಏನು ಮಾಡ್ತಾರೆ ಅಂದರೆ ಜಸ್ಟ್ ಕ್ವಾಂಟ್ಸು ರೀಸನಿಂಗ್. ತುಂಬ ಜನ ಮ್ಯಾಕ್ಸಿಮಮ್ ಆಸ್ಪಿರೆಂಟ್ಸ್ 90% ಆಸ್ಪಿರೆಂಟ್ಸು ಈ ಕ್ವಾಂಟ್ಸ್ ಮತ್ತು ರೀಸನಿಂಗಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್ ಯಾರು ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸಲ್ಲಿ ಹೋಲ್ಡ್ ಇದ್ದೀರಾ, ಸೊ ಡೆಫಿನೆಟ್ಲಿ ದೇ ವಿಲ್ ಬಿ ಫೋರ್ಫ್ರಂಟ್. ಓಕೆ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ RRB ಎಕ್ಸಾಮ್ ಲೇಟ್ ಇದೆ ಇನ್ನು. ಸೊ ಅಕ್ಟೋಬರ್ ನವೆಂಬರಲ್ಲಿದೆ. ಸೊ ಇವಾಗ ಕರೆಂಟ್ ಅಫೇರ್ಸ್ ಮತ್ತು GK IBPS ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಇನ್ನು ಮಾಕ್ ಟೆಸ್ಟಿಗೆ ಬರೋದಾದರೆ, ಮಾಕ್ ಟೆಸ್ಟು ಪ್ರಿಲಿಮ್ಸ್, ಓಕೆ, ಸ್ಟಾರ್ಟ್ ಗಿವಿಂಗ್ ದಿ ಪ್ರಿಲಿಮ್ಸ್ ಮಾಕ್ ಟೆಸ್ಟ್. ಓಕೆ. ಅಟ್ಲೀಸ್ಟ್ 1 ಮಾಕ್ ಟೆಸ್ಟ್ ಅ ಡೇ ಇಲ್ಲಿಂದ. ಸೊ ಇಲ್ಲಿವರೆಗೂ ನೀವು ಮೇ ಬಿ 3 ಡೇಸ ಮಾಕ್ ಕೊಟ್ಟಿರ್ಬೋದು, ಬಟ್ ಈಗ ಎವ್ರಿ ಡೇ ಅಟ್ಲೀಸ್ಟ್ 1 ಮಾಕ್ ಟೆಸ್ಟ್. ಆ್ಯಂಡ್ ಲೈವ್ ಮಾಕ್ ಟೆಸ್ಟ್ ಇರುತ್ತಲ್ಲ, ಅದನ್ನು ಕಂಪಲ್ಸರಿ ಅಟೆಂಡ್ ಮಾಡಿ, ಲೈವ್ ಮಾಕ್ ಟೆಸ್ಟ್. ಓಕೆ. ಅಲ್ಲಿ ನಮಗೆ ಕಾಂಪಿಟೇಟಿವ್ನೆಸ್ ಪ್ಲಸ್ ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಓಕೆ. ಆ್ಯಂಡ್ ಇಫ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ಗ್ರೂಪಲ್ಲಿ ಕೇಳಿ. ಸೊ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ, ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಮಾತ್ರ ಟೈಮ್ ಸಿಗ್ತಿಲ್ಲ ಆ್ಯಕ್ಚುಲಿ. ಸೊ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ, ಅದಕ್ಕೋಸ್ಕರ ನಾನು ಗ್ರೂಪ್ ಮಾಡಿದ್ದು. ಸೊ ಯಾವುದೇ ಅಭ್ಯರ್ಥಿ ಇರಲಿ, ಇಫ್ ಹಿ ವಾಂಟ್ ಟು ಪ್ರಿಪೇರ್ ಫಾರ್ ಬ್ಯಾಂಕಿಂಗ್, ಅವ್ರನ್ನ ನಮ್ಮ ಗ್ರೂಪಿಗೆ ಆ್ಯಡ್ ಮಾಡಿ. ಓಕೆ. ಯಾಕಂದರೆ ನಾವು ಸ್ಟಡಿ ಎನ್ವಿರಾನ್ಮೆಂಟ್ ಬಿಲ್ಡ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಸಮ್ ಕ್ಯಾಂಡಿಡೇಟ್ಸ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ಈ ಇಯರಲ್ಲಿ ಮ್ಯಾಕ್ಸಿಮಮ್ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ಕಟ್ ಆಫ್ಸ್ ಕಮ್ಮಿ ಇದೆ, ನಾನು ಬೇರೆ ಸ್ಟೇಟಿಗೆ ಅಪ್ಲೈ ಮಾಡ್ತಿದ್ದೀನಿ ಅಂತ ತುಂಬ ಜನ ಹಾಕಿದ್ರು. ಓಕೆ. ಬೇರೆ ಸ್ಟೇಟಲ್ಲಿ ಮಧ್ಯಪ್ರದೇಶ, ಬಿಹಾರ್, UPನಲ್ಲಿ ಹಾಕಿ ಅವ್ರ ಸಿಚುವೇಶನ್ ಯಾವ ಥರ ಆಗಿದೆ ಅಂತಂದರೆ, ಅವರು ನಮ್ಮ ಸ್ಟೇಟಲ್ಲಿ ಹೆದರ್ಬಿಟ್ಟು ಬೇರೆ ಸ್ಟೇಟಲ್ಲಿ ಹಾಕಿದರೆ ಸರ್ಪ್ರೈಸಿಂಗ್ಲಿ ಅವ್ರದ್ದು ಕಟ್ ಆಫ್ ನಮ್ಮ ಸ್ಟೇಟಲ್ಲೂ ಕ್ಲಿಯರ್ ಆಗಿದೆ, ಆ ಸ್ಟೇಟಲ್ಲೂ ಕ್ಲಿಯರ್ ಆಗಿದೆ. ಸೊ ಇವಾಗ ಅವರು ಡಿಸೈರಿಂಗ್ ಆಸ್ಪಿರೆಂಟ್ಸ್ ಆಗಿದ್ದು ಕೂಡ ನಮ್ಮ ಸ್ಟೇಟಿಂದ ಬಿಟ್ಟು ಬೇರೆ ಸ್ಟೇಟಿಗೆ ಮೂವ್ ಆಗಬೇಕಲ್ಲ. ಸೊ ದಟ್ ಹಿಟ್ಸ್. ಓಕೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಈ ವೇಕೆನ್ಸೀಸು ನೋಟಿಫಿಕೇಶನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಮ್ಮ ಪ್ರಿಪ್ರೇಷನ್ ಯಾವ ಲೆವೆಲಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಫ್ ನಾವು 3 to 4 years ಪ್ರಿಪೇರ್ ಆಗಿ ಜಸ್ಟ್ ಮಾರ್ಜಿನಿಂದ ಔಟ್ ಆಗಿದ್ರೆ 15 ಆಗಿರಲಿ 20 ಆಗಿರಲಿ ವೇಕೆನ್ಸಿ, ಸೊ ನಾವು ಕ್ಲಿಯರ್ ಮಾಡೋಕೆ ಎಲಿಜಿಬಲ್ ಇದ್ದೀವಿ. ಯಾಕಂತಂದರೆ, ಸೊ ಪ್ರತಿ ವರ್ಷ ಎಷ್ಟು ಆಸ್ಪಿರೆಂಟ್ಸ್ ಅಡ್ಮಿಟ್ ಆಗ್ತಾ ಇರ್ತಾರೆ ಎಕ್ಸಾಮ್ಸ್ಗೆ, ಬಟ್ ಅದರಲ್ಲಿ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಎಕ್ಸಾಮ್ಸು ಅಪಿಯರ್ ಆಗ್ತಾರೆ. ಬಟ್ ಅದರಲ್ಲಿ ಕೆಲವೊಂದು ಎಕ್ಸಾಮ್ಸು ಕ್ಲಿಯರ್ ಮಾಡಿಕೊಂಡು ಅವರು ಸೆಲೆಕ್ಟ್ ಆಗಿರ್ತಾರೆ. ಅವರು ನೆಕ್ಸ್ಟ್ ಇಯರ್ಗೆ ಅಪ್ಲೈ ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಡೆಸ್ಪರೇಟ್ ಆಗಬೇಡಿ ನೋಟಿಫಿಕೇಶನ್ಸ್ ಬಗ್ಗೆ. ಡೆಫಿನೆಟ್ಲಿ ನೋಟಿಫಿಕೇಶನ್ಸು ಪೋಸ್ಟು ಬಂದೇ ಬರುತ್ತೆ, ಸ್ಪೆಷಲಿ ಇನ್ ಬ್ಯಾಂಕಿಂಗ್ ಎಕ್ಸಾಮ್ಸು. ಸೊ IBPS, ಸೊ 7 to 8 ಎಕ್ಸಾಮ್ಸ್ ಇದೆ. ಈ 7 to 8 ಎಕ್ಸಾಮ್ಸಲ್ಲಿ ಅಟ್ಲೀಸ್ಟ್ 1 ಎಕ್ಸಾಮ್ ಆದರೂ ಕ್ಲಿಯರ್ ಮಾಡ್ಕೊಂಡು ಬಂದೇ ಬರ್ತೀವ. ಸೊ ಅಷ್ಟು ಜೆನ್ಯೂನ್ ಪ್ರಿಪ್ರೇಷನ್ ಇದ್ದರೆ ಮಾತ್ರ. ಓಕೆ. ಈ ನೋಟಿಫಿಕೇಶನ್ಸ್ ರಿವೈಸ್ಡ್ ಟೈಮ್ ಟೇಬಲ್, IBPS ಟೈಮ್ ಟೇಬಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರೆ, ಸೊ ಈ ವಿಡಿಯೋದಲ್ಲಿ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸೊ ಇಲ್ಲಿವರೆಗೂ ಹೇಳಿದ್ದೀನಿ ಅಷ್ಟೇ ಮ್ಯಾಕ್ಸಿಮಮ್ ಇರೋದು. ಓಕೆ. ಇನ್ ಸಿಲೆಬಸ್, ಸಬ್ಜೆಕ್ಟು, ಸ್ಟಡಿ ಸ್ಟ್ರಾಟಜಿ, ಎವ್ರಿಥಿಂಗ್ ನಾನು ಇಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇನ್ನು ಕೋಚಿಂಗ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಸೊ ಬಿಗಿನರ್ಸ್ ಯಾರು ಇವಾಗ ಸ್ಟಾರ್ಟ್ ಮಾಡಿದ್ರೆ ಕೋಚಿಂಗ್ ಬಗ್ಗೆ ಕೇಳ್ತಿದ್ರಿ. ಸೊ ನನ್ನ ಪರ್ಸ್ಪೆಕ್ಟಿವ್ ಏನು ಅಂತಂದರೆ, ಜಸ್ಟ್ ಈ ಕೋಚಿಂಗ್ ನಮ್ದೊಂದು ಮೈಂಡ್ ಸೆಟ್ ಇರುತ್ತೆ, ಕೋಚಿಂಗ್ ಬೇಕು ಅಂತ. ಸೊ ಆಫ್ಲೈನ್ ಕೋಚಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಇಸ್ ಅ ವೇಸ್ಟ್ ಆಫ್ ಟೈಮ್, ಐ ವುಡ್ ಸೇ. ಸೊ ಅದಿತ್ತು. ಓಕೆ. ಈಗ ಲಾಸ್ಟ್ 2 years ಮೇ ಬಿ ದಟ್ ವರ್ಕೌಟ್ ಆಗ್ತಿತ್ತು. ಬಟ್ ಇವಾಗ ಏನಂತಂದರೆ, ನಾವು ಆಫ್ಲೈನ್ ಕೋಚಿಂಗ್ ಹೋದ್ರೆ ಅಂತಂದರೆ ಅಲ್ಲಿ ಜಸ್ಟ್ ನಮ್ಮ ಟೈಮ್ ಎಕ್ಸ್ಟೆಂಡ್ ಮಾಡ್ತೀವಿ ಅಷ್ಟೇ. ಇದು ಎಲ್ಲ ಸೋರ್ಸಸ್ಸು ಎವ್ರಿಥಿಂಗ್ ಆನ್ಲೈನ್ ಇರಬೇಕಾಗ್ತದೆ. ಸೊ ಐ ನೀಡ್ ಟು ಗೋ. ಸೊ ನಾನಿಲ್ಲಿ ಬೇರೆ ಆಫ್ಲೈನ್ ಕೋಚಿಂಗ್ ಸೆಂಟರ್ಸ್ಗಳಿಗೆ ಡಿಸ್ಕರೇಜ್ ಮಾಡ್ತಿಲ್ಲ. ಬಟ್ ಏನಂತಂದರೆ, ಇವನ್ ಆಸ್ಪಿರೆಂಟ್ಸ್ಗೂ ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಸೊ ಹೊರಗಡೆ ಹೋಗಿ ಓದೋಕ್ಕೆ ದುಡ್ಡು ಬೇಕಾಗುತ್ತೆ, ಆಮೇಲೆ ಫೀಸ್ ಕಟ್ಟೋಕ್ಕೆ ದುಡ್ಡು ಬೇಕಾಗುತ್ತೆ, ಅಲ್ಲಿ ಸ್ಟೇ ಆಗೋಕ್ಕೆ. ಸೊ ನಮ್ಮ ಖರ್ಚು ಎಷ್ಟಿದೆ ಅಷ್ಟರಲ್ಲೇ ಉಟ್ಕೊಂಡು ನಾವು ಎಲ್ಲ ಸೋರ್ಸಸ್ ಆನ್ಲೈನ್ ಇರಬೇಕಾದ್ರೆ ಸೊ ಅದು ಬೇಡ ಅನ್ಕೋತೀನಿ. ಇಫ್ ಅಪಾರ್ಟ್ ಫ್ರಮ್ ದಟ್ ಯಾರು ಇನ್ನೂ ಆನ್ಲೈನಿಗೆ ಸೆಟ್ ಆಗ್ತಿಲ್ಲ, ಡೆಫಿನೆಟ್ಲಿ ಹೋಗಿ ಹೆಲ್ಪ್ ಆಗುತ್ತೆ. ಸೊ ವೇರಿಯಸ್ ಕೋಚಿಂಗ್ ಸೆಂಟರ್ಸ್ ಇದೆ, ಅಲ್ಲಿ ಹೋಗ್ಬೋದು. ಓಕೆ. ಬಟ್ ಟೇಕ್ ಟು ಡೂ maximum 3 years to clear this exam. So definitely will clear if you are genuine in study. Okay. So that is for beginners. Okay.
ಸೊ ಇವಾಗ ಯಾರು ಆಲ್ರೆಡಿ ಎಕ್ಸಾಮ್ ಬರೆದು ಮಾರ್ಜಿನಲ್ಲಿ ಮಿಸ್ ಆಗಿದ್ರು ಆಸ್ಪಿರೆಂಟ್ಸು, ಡೆಫಿನೆಟ್ಲಿ ಈ 7 to 8 ಎಕ್ಸಾಮ್ಸಲ್ಲಿ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಸೊ ಕಂಟಿನ್ಯೂ ದಟ್ ಫ್ಲೋ, ಸ್ಟಡಿ ಮಾಡ್ತಿದ್ರಲ್ಲ, ಸೊ ಆ ಫ್ಲೋ ಕಂಟಿನ್ಯೂ ಇರಲಿ, ಆ ಸ್ಟಡಿ ಟೈಮ್ ಟೇಬಲ್ಲು ಸ್ಟಿಕ್ ಆಗಿರಿ. ಓಕೆ, ಸೊ ಇನ್ನು ನೋಟಿಫಿಕೇಶನ್ಸು ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ ನೋಟಿಫಿಕೇಶನ್ಸ್ ಯಾವ್ದು ಬರ್ಬೋದು ಅಂತಂದರೆ ಡೆಫಿನೆಟ್ಲಿ SBI ನೋಟಿಫಿಕೇಶನ್ಸ್ ಬಂದೇ ಬರುತ್ತೆ. ಸೊ ಈ ವರ್ಷ ಕರೆದಿದ್ದ ಪೋಸ್ಟ್ಗಿಂತ ಜಾಸ್ತಿ ಪೋಸ್ಟ್ ಬಂದೇ ಬರುತ್ತೆ ಕರ್ನಾಟಕದಲ್ಲಿ, ಅದರ ಬಗ್ಗೆ ವರಿ ಮಾಡ್ಕೋಬೇಡಿ. ಇನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ RBI ನೋಟಿಫಿಕೇಶನ್ಸು. RBI ನೋಟಿಫಿಕೇಶನ್ ಮೇ ಬಿ 2 ಇಯರ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ನಾನು ಲಾಸ್ಟ್ ಅಟೆಂಪ್ಟ್ಸ್ ಕೊಟ್ಟಿರೋದ್ರಿಂದನೂ ಸೊ ಇನ್ನೂ ನಾನು ಕೂಡ ನೋಟಿಫಿಕೇಶನ್ಸ್ ವೇಟ್ ಮಾಡ್ತಿದ್ದೀನಿ. ಮೇ ಬಿ ಮ್ಯಾಕ್ಸಿಮಮ್ ಬರಬೇಕು, ಯಾಕಂದರೆ ಎವ್ರಿ 2 ಇಯರ್ಸ್ ಆದರೂ ಕಾಲ್ ಮಾಡಬೇಕಲ್ಲ. ಸೊ RBI ನೋಟಿಫಿಕೇಶನ್ಸ್ ಕೂಡ ಬರ್ಬೋದು. ಇನ್ LIC ನೋಟಿಫಿಕೇಶನ್ಸು ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. LIC ನೋಟಿಫಿಕೇಶನ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಬಂದಾಗ ಬಿ ಪ್ರಿಪೇರ್ಡ್ ಆಗಿರಿ. ಯಾಕಂದರೆ ಆಲ್ರೆಡಿ ಇವಾಗ ಸ್ಟಡಿ ಮಾಡಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿರ್ತೀವಿ ಅಂತಂದರೆ, ಸೊ LIC ಸಿಲೆಬಸ್ ಸಬ್ಜೆಕ್ಟ್ ಕೂಡ ಸೇಮ್ ಇರುತ್ತೆ. ಜಸ್ಟ್ ಎಕ್ಸಾಮ್ನಾಗ ಅಪ್ಲೈ ಮಾಡಿ ಬರ್ಕೊಂಡು ಹೋಗೋದು ಅಷ್ಟೇ. ಓಕೆ, ಸೊ ಇದು ಕಂಪ್ಲೀಟ್ ಈ ಟೈಮ್ ಟೇಬಲ್ ಬಗ್ಗೆ ನಮಗೆ ಏನು ಮ್ಯಾಟ್ರ್ ಆಗುತ್ತೆ ಅನ್ನೋದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಜಸ್ಟ್ ಕಂಟಿನ್ಯೂ ಯುವರ್ ಸ್ಟಡಿ. ಸೊ ಎಕ್ಸಾಮ್ಸ್ ವಿಲ್ ಗೋ ಆನ್. ಸೊ ಏನೇ ನಿಮ್ಗೆ ಪ್ರಶ್ನೆಗಾರಲಿ ಅಥವಾ ಪ್ರಾಬ್ಲಮ್ಸ್ ಇರಲಿ, ಸೊ ಏನಾದರೂ ಸಬ್ಜೆಕ್ಟ್ ಸಿಲೆಬಸ್ಸು ಏನೇ ಇದ್ರೂ ಶೇರ್ ಇನ್ ಗ್ರೂಪ್, ಅದರ್ವೈಸ್ ಪುಟ್ ಇಟ್ ಇನ್ ಕಾಮೆಂಟ್. ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ನೆಗೆಟಿವ್ ನ್ಯೂಸು, ಸೊ ಅದೆಲ್ಲ ತಲೆ ಹೋಗಬೇಡಿ. ಸೊ ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಅದೆಲ್ಲ ಆಗ್ತಿದೆ. ಓಕೆ, ಒಪ್ಕೊಳ್ಳೋಣ. ಸೊ ಈ ನಾರ್ಮಲೈಸೇಷನಲ್ಲಿ ಒಂಚೂರು ಆಗ್ತಿರುತ್ತೆ, ಬಟ್ ಗೌರ್ಮೆಂಟ್ ನಡ್ತಿರ್ತಕ್ಕಂಥ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಸೆಕೆಂಡ್ ಮೇ ಬಿ ಫಸ್ಟ್ ಈ ಥರ ಟ್ರಾನ್ಸ್ಪರೆನ್ಸಿ ಇರೋದು ಎಕ್ಸಾಮು ಬ್ಯಾಂಕಿಂಗ್ ಎಕ್ಸಾಮ್ಸ್ ನಡೆಸ್ತಾರೆ. ಸೊ ಯಾವುದು ಕೂಡ 100% ಅಲ್ಲ. ಸೊ ಮೇ ಬಿ ಇದರಲ್ಲೂ ಕೂಡ ಆಗಿರ್ಬೋದು, ಬಟ್ ವಿ ಅಪೋಸ್ ದಟ್. ಬಟ್ ನಾ ಆಸ್ಪಿರೆಂಟ್ಸ್ಗೆ ಏನು ಹೇಳೋದು ಅಂತಂದರೆ, ಜಸ್ಟ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ನೀವು 100% ಪ್ರಿಪೇರ್ ಆಗಿರಿ, 200% ಎಫರ್ಟ್ ಹಾಕಿರಿ, ಖಂಡಿತವಾಗ್ಲೂ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಯಾಕಂತಂದರೆ ಸುಮಾರು ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ ಕ್ಲಿಯರ್ ಮಾಡ್ಕೊಂಡು. ಡೆಸ್ಪರೇಟ್ ಆಗಿ ಗಿವ್ ಅಪ್ ಮಾಡೋ ಲೆವೆಲ್ಲಿಗೆ ಹೋದರೆ ಲಾಸ್ಟ್ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥ ಎಕ್ಸಾಂಪಲ್ಸ್ ಇದೆ. ಓಕೆ, ಸೊ ಐ ಹೋಪ್ ಯು ವಿಲ್ ಬಿ ಒನ್ ಆಫ್ ದೆಮ್ ಇನ್ ನೆಕ್ಸ್ಟ್ ಎಕ್ಸಾಮ್ಸ್. ಚೆನ್ನಾಗಿ ಓದ್ಕೊಳ್ಳಿ. ಬೆಸ್ಟ್ ಆಫ್ ಲಕ್.